ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಭಾರತದ ಇತಿಹಾಸ. ಈ ಭಾರತದ ಇತಿಹಾಸದಲ್ಲಿ ಈಗಾಗಲೇ ಬಹು ಆಯ್ಕೆ ಪ್ರಶ್ನೆಗಳಿರ್ಬೋದು, 5 ಅಂಕದ ಪ್ರಶ್ನೋತ್ತರಗಳು ಹಾಗೂ 2 ಅಂಕದ ಪ್ರಶ್ನೋತ್ತರಗಳು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಗೆ ಇರ್ಬೋದು ಅಥವಾ ಆ್ಯನ್ಯುವಲ್ ಎಕ್ಸಾಮ್ಗೆ ಇರ್ಬೋದು, ಎರಡಕ್ಕೂ ಕೂಡ ಇಲ್ಲಿ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದೇನೆ. ಇದನ್ನು ಬ್ಲೂ ಪ್ರಿಂಟ್ ಪ್ರಕಾರನೇ ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನಿಮಗಾಗಿ ಒಂದು ಆಯ್ಕೆ ಮಾಡಿಬಿಟ್ಟು ಕೊಟ್ಟಿದ್ದೇನೆ. ಇವುಗಳನ್ನಿಷ್ಟು ನೀವು ಓದಿದರೆ ಪರೀಕ್ಷೆಗೆ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮ್ಗೆ ಅಥವಾ ಪ್ರಿಪ್ರೇಟರಿ ಎಕ್ಸಾಮ್ಗೆ ಅನುಕೂಲ ಆಗ್ಬೋದು, ಅಥವಾ ಬಿಟ್ಟ ಸ್ಥಳಗಳಿಗೆ ಇರುವಂತಹ 5 ಅಂಕಗಳು ಕೂಡ ನಿಮಗೆ ದೊರೆಯುತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ಒಂದು ಬಿಟ್ಟ ಸ್ಥಳಗಳು ಹೈಯರ್ ಆರ್ಡರ್ ಥಿಂಕಿಂಗಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಗಿರುತ್ತೆ. ಬಿಟ್ಟ ಸ್ಥಳಗಳಿರ್ಬೋದು ಅಥವಾ ಬಹು ಆಯ್ಕೆ ಪ್ರಶ್ನೆಗಳೇ ಇರ್ಬೋದು. ಕೆಲವೊಂದು ಕಡೆ ಆ ರೀತಿಯಾಗಿ ಹಾರ್ಡ್ ಕ್ವಶನ್ಸ್ಗಳು ಇರುತ್ತೆ. ಅದೇ ರೀತಿಯಾಗಿ ಇರುವಂತಹವುಗಳು ಬಿಟ್ಟ ಸ್ಥಳಗಳು. ಮಲ್ಲಿಕ್ ಮೊಹಮ್ಮದ್ ಜೈಸಿಯ ಕೃತಿ ಯಾವುದು ಅಂತ ಕೇಳಿದರೆ ಅದು ಪದ್ಮಾವತ್. ಸವತಿ ಗಂಧವಾರಣ ಬಸದಿಯನ್ನು ಶ್ರವಣಬೆಳಗೊಳದಲ್ಲಿ ನಿರ್ಮಿಸಿದವರು ಯಾರು ಅಂತ ಇದೆ, ಅದು ಶಾಂತಲೆ. ನೋಡ್ರಿ, ಈ 2 ಪ್ರಶ್ನೆಗಳು ನಿಮಗೆ ಕನ್ಫ್ಯೂಷನ್ ಆಗುವಂತಹದ್ದು. ಯಾಕೆಂದರೆ ನೃತ್ಯ ವಿದ್ಯಾಧರಿ ಅಂತ ಹೆಸರಾದಂಥವರು ಯಾರು ಅಂತ ಕೇಳಿದಾಗ ಆಗ ಚಂದ್ರಲೇಖ ಅಂತ ಬರೀಬೇಕು. ಆದರೆ ನೃತ್ಯ ವಿದ್ಯಾಧರಿ ಅಂದ ತಕ್ಷಣವೇ ಬಹಳಷ್ಟು ವಿದ್ಯಾರ್ಥಿಗಳು ಶಾಂತಲೆ ಅನ್ನುವಂತಹ ಒಂದು ಉತ್ತರವನ್ನು ಬರೆಯುವಂತಹ ಚಾನ್ಸಸ್ ಭಾಳ ಇರುತ್ತೆ. ಸೊ ಅದಕ್ಕಾಗಿ ಯೋಚಿಸಿ ಉತ್ತರವನ್ನು ಬರೀಬೇಕಾಗುತ್ತೆ. ಮುಂದಿನದು ಅಭಿಧಾನ ವಸ್ತುಕೋಶ ಕನ್ನಡದ ಮೊದಲ ವಿಶ್ವಕೋಶವಾಗಿದೆ. ಹಾಗೆ ಪ್ರಶ್ನೋತ್ತರ ರತ್ನಮಾಲಾ ಕೃತಿಯನ್ನು ರಚಿಸಿದವರು ಯಾರು ಅಂತ ಇದೆ, ಅದು ಅಮೋಘ ವರ್ಷ ನೃಪತುಂಗ. 7 ಪಗೋಡಗಳೆಂದು ಪಲ್ಲವರ ವಿಶ್ವ ಪ್ರಸಿದ್ಧವಾದಂತಹ ಶಿಲಾರಥಗಳು ಕೊಡುಗೆಗಳಾಗಿವೆ. ಹಾಗೆ 7ನೆಯ ಪ್ರಶ್ನೆ, ಮಹಾಬಲಿಪುರಂ ನದಿ ಸಮೀಪದಲ್ಲಿದೆ. ಯಾವ ನದಿಯ ಸಮೀಪದಲ್ಲಿದೆ ಅಂದರೆ ಪಾರ್ಲಾ ಅನ್ನುವಂತಹ ಒಂದು ನದಿಯ ಸಮೀಪದಲ್ಲಿದೆ. ಪಟ್ಟದಕಲ್ಲಿನ ಪ್ರಾಚೀನದ ಹೆಸರು ಏನು ಅಂತ ಇದೆ. ನೋಡಿ, ಇದನ್ನು ಒಂದು ಮ್ಯಾಚ್ ದ ಫಾಲೋಯಿಂಗಲ್ಲೂ ಕೂಡ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಕಿಸು ಒಳಲು ಅನ್ನುವಂತಹದ್ದು. ಐಹೊಳೆಯ ದೇವಾಲಯದ ಶಿಖರವು ಒರಿಸ್ಸಾದ ದೇವಾಲಯಗಳ ಡ್ಯಾಶ್ ಶಿಖರವನ್ನು ಹೋಲುತ್ತದೆ, ಅದು ದುರ್ಗದ ಶಿಖರವನ್ನು ಹೋಲುತ್ತದೆ. ಹಾಗಾದರೆ ಡ್ಯಾಶ್ ಕರ್ನಾಟಕ ದೇವಾಲಯ ವಾಸ್ತುಶಿಲ್ಪ ನಿರ್ಮಾಣಕಾರರಲ್ಲಿ ಮೊದಲಿಗರು ಅಂತ ಇದೆ. ವಾಸ್ತುಶಿಲ್ಪಕ್ಕೆ ಹೆಸರಾದಂಥವರು ಅಂದರೆ ಅವರು ಕದಂಬರರು. ಹಾಗೆ ಡ್ಯಾಶ್ ಕಂಚಿನ ವಿಗ್ರಹ ಚೋಳರ ಅತ್ಯುತ್ತಮ ಕಲಾ ಕೊಡುಗೆಯಾಗಿದೆ ಅಂದರೆ ಅದು ನಟರಾಜನ ಒಂದು ಕಂಚಿನ ವಿಗ್ರಹ. ಡ್ಯಾಶ್ ವರ್ಣಚಿತ್ರ ಅಜಂತಾ ಚಿತ್ರಕಲೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆ ಅಂದರೆ ಅದು ತಾಯಿ ಮಗುವಿನ ಒಂದು ವರ್ಣಚಿತ್ರ. ಡ್ಯಾಶ್ ಎನ್ಐರನ್ನಲ್ಲಿ ಉನ್ನತ ವಿದ್ಯಾಕೇಂದ್ರವನ್ನು ಸ್ಥಾಪಿಸಿದನು ಯಾರು ಅಂದರೆ ರಾಜೇಂದ್ರ ಚೋಳ ಅನ್ನುವಂತಹವನು. ಸಮುದ್ರಗುಪ್ತನು ಕವಿಗಳಲ್ಲಿ ರಾಜನೆಂದು ಡ್ಯಾಶ್ ಶಾಸನ ವಿವರಿಸ್ತದೆ ಅಂದರೆ ಅದು ಅಲಹಾಬಾದ್ನಲ್ಲಿರುವಂತಹ ಒಂದು ಶಾಸನ ಅದು ವಿವರಿಸ್ತದೆ. ಹಾಗೆ ಗಾಂಧಾರ ಕಲಾಕಾರ ಗ್ರೀಕ್ ಕರಕುಶಲತೆ ಹಾಗೂ ಭಾರತೀಯ ಹೃದಯವನ್ನು ಹೊಂದಿದ್ದ ಅಂತ ಹೇಳಿದಂತಹವರು R.C. ಮುಜುಮ್ದಾರ್ರವರು. ಹಾಗೆ ಕುಶಾನರು ಡ್ಯಾಶ್ ಜನಾಂಗಕ್ಕೆ ಸೇರಿದಂಥವರು, ಅವರು ಯೂಚಿ ಜನಾಂಗಕ್ಕೆ ಸೇರಿದಂತಹವರಾಗಿದ್ದರು. ಹಾಗೆ ಬ್ರಾಹ್ಮಿ ಲಿಪಿಯನ್ನು ಸಂಶೋಧಿಸಿದವರು ಯಾರು ಅಂತ ಅಂದರೆ ಜೇಮ್ಸ್ ಪ್ರಿನ್ಸೆಪ್ ಅನ್ನುವಂತಹವರು ಬ್ರಾಹ್ಮಿ ಲಿಪಿಯನ್ನು ಸಂಶೋಧಿಸ್ತಾರೆ. ತಥಾಗತ ಅಂದರೆ ಏನು ಅಂತ, ಅದರ ಅರ್ಥ ಏನು ಅಂತ ಕೇಳಿದರೆ ಇದು 1 ಅಂಕದ ಪ್ರಶ್ನೆಗೂ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳುವಂತಹ ಚಾನ್ಸಸ್ ಇರುತ್ತೆ. ತಥಾಗತ ಅಂತ ಹೇಳಿದರೆ ಸತ್ಯವನ್ನು ಅರಿತಂತಹವರು ಅಂತ ಅರ್ಥ. ಚಂದ್ರಗುಪ್ತ ಮೌರ್ಯ ಆಚರಿಸಿದಂತಹ ವ್ರತ ಯಾವುದು ಅಂದರೆ ಅದು ಸಲ್ಲೇಖನ ಅನ್ನುವಂತಹ ಒಂದು ವ್ರತವನ್ನು ಆತ ಆಚರಿಸ್ತಾನೆ. ಮಹಾವೀರನಿಗೆ ಡ್ಯಾಶ್ ಎಂಬ 11 ಜನ ಶಿಷ್ಯರಿದ್ದರು. ನೋಡಿ, 11 ಜನ ಶಿಷ್ಯರನ್ನು ಒಟ್ಟಾಗಿ ಗಣಾಧರ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಭಾರತದ ಇತಿಹಾಸದಲ್ಲಿ ಡ್ಯಾಶ್ ಯುಗವೆಂಬುದು ಇಲ್ಲ. ಭಾರತದ ಇತಿಹಾಸದಲ್ಲಿ ಕಂಚಿನ ಯುಗ ಅಂತ ಎಲ್ಲಿಯೂ ಕೂಡ ಇಲ್ಲ. ಹಾಗೆ ಮುಂದಿನ ಒಂದು ಪ್ರಶ್ನೆ, ಡಾಕ್ಟರ್ S.R. ರಾವ್ ಅವರನ್ನು ಸಿಂಧೂ ನಾಗರಿಕತೆಯ ಕೆಲವು ಮುದ್ರೆಗಳ ಮೇಲಿನ ಲಿಪಿಯನ್ನು ಭೇದಿಸಿರುವುದಾಗಿ ಅವರು ಹೇಳ್ಕೊಂಡಿದ್ದಾರೆ. ಯಾರು? ಡಾಕ್ಟರ್ S.R. ರಾವ್ ಅನ್ನುವಂತಹವರು ಸಿಂಧೂ ನಾಗರಿಕತೆಯ ಕೆಲವು ಮುದ್ರೆಗಳ ಮೇಲಿನ ಲಿಪಿಯನ್ನು ಭೇದಿಸಿರುವುದಾಗಿ ಅವರೇ ಹೇಳ್ಕೊಂಡಿದ್ದಾರೆ. ಹಾಗೆ ಮುಂದಿನ ಒಂದು ಪ್ರಶ್ನೆ, ವಿದ್ ಅಂದರೆ ಏನು ಅಂತಂದರೆ ವಿದ್ ಅಂದರೆ ಜ್ಞಾನ ಅಂತ ಹೇಳ್ಬಿಟ್ಟು ಅರ್ಥ. ಹಾಗೆ ಮುಂದಿನ ಒಂದು ಪ್ರಶ್ನೆ, ಜೈನ ಧರ್ಮದ
ಪವಿತ್ರ ಚಿಹ್ನೆ ಯಾವುದು ಅಂತ ಇದೆ. ಜೈನ ಧರ್ಮದ ಪವಿತ್ರವಾದಂತಹ ಚಿಹ್ನೆ ಸ್ವಸ್ತಿಕ್ ಚಿಹ್ನೆ ಆಗಿದೆ. ಹಾಗೆ ಗ್ರೀಕರು ಇಂಡೋಸ್ ಎಂಬ ಪದವನ್ನು ಡ್ಯಾಶ್ ನದಿಗೆ ಬಳಸಿದ್ದಾರೆ ಅಂತಂದರೆ ಅದು ಸಿಂಧೂ ನದಿಗೆ ಅದನ್ನು ಬಳಸ್ತಾರೆ. ಹಾಗೆ ಡ್ಯಾಶ್ ಜೈನ ಧರ್ಮದ ಧಾರ್ಮಿಕ ಗ್ರಂಥವಾಗಿದೆ. ಯಾವುವು ಅಂದರೆ ಅಂಗ ಮತ್ತು ಉಪಾಂಗಗಳೆನ್ನುವಂತಹವು ಜೈನ ಧರ್ಮದ ಧಾರ್ಮಿಕ ಗ್ರಂಥಗಳಾಗಿವೆ. ಮುಂದಿನದು ಹೆರೋಡಟಸ್ನು ಡ್ಯಾಶ್ ಭಾರತವನ್ನು ಅತ್ಯಂತ ಜನಸಂಖ್ಯೆಯುಳ್ಳ ಪ್ರದೇಶವೆಂದು ಹೇಳಲಾಗಿದೆ. ಅಂದರೆ ಯಾವುದು? ಹೆರೋಡಟಸ್ನು ಭಾರತವನ್ನು ಅತ್ಯಂತ ಜನಸಂಖ್ಯೆಯುಳ್ಳ ಪ್ರದೇಶ ಅಂತ ಆತ ಹೇಳಿದ್ದಾನೆ. ಇಷ್ಟು ನಿಮ್ಮ ಒಂದು ಆ್ಯನ್ಯುವಲ್ ಅಥವಾ ಪ್ರಿಪ್ರೇಟರಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಲ್ಲಿ ಭರ್ತಿ ಮಾಡಿರಿ ಅಂತ ಇರುತ್ತಲ್ಲ, ಆ ಒಂದು ಬಿಟ್ಟ ಸ್ಥಳಗಳು ಆಗಿತ್ತು. ಧನ್ಯವಾದ.